ವಿರಾಮದ ನಂತರ ಬಹುರೂಪಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಟ್ಟಿಗಿದ್ದಾರೆ BMTC ಚಾಲಕರು. ಈಗ ಇಷ್ಟೆಲ್ಲ ನಾವು ಮಾತಾಡಿದ್ವಿ. ಈಗ ಒಳಗಡೆ ಹೇಳಿ, ನಮ್ಮ ಪ್ರಯಾಣಿಕರ ಮನಸ್ಥಿತಿ ಹೇಗಿರುತ್ತೆ? ಯಾರೋ ಮೂಡಲ್ ಬರ್ತಾರೆ, ಯಾರೋ ಕುಡಿದು ಬರ್ತಾರೆ, ಯಾವ್ದೋ ಗಲಾಟೆ ಮಾಡ್ತಾರೆ, ಹೆಣ್ಮಕ್ಳ ಮೇಲೆ ಕೈ ಹಾಕಕ್ ಬರ್ತಾರೆ, ಬಿಗ್ ಪ್ಯಾಕೆಟ್ ಮಾಡೋರು ಬರ್ತಾರೆ. ಅವರು ನಿಮ್ಮ ಮೇಲೆ ಪ್ರೆಷರ್ ಆಗ್ತಿರ್ತಾರಲ್ಲ, ಹೇಗಿರುತ್ತೆ? ಉದಾಹರಣೆಗೆ ನನಗೆ ಒಂದು ಇನ್ಸಿಡೆಂಟ್, ಅತ್ತಿಬೇಲೆಯಿಂದ ಮೆಜೆಸ್ಟಿಕ್ ಬರುತ್ತಾ ಇದ್ದೆ. ನಾನು ಡ್ರೈವರು ಬೊಮ್ಮನಹಳ್ಳಿ ಸಿಗ್ನಲ್ ಅಲ್ಲಿ ಪಿಕ್ ಪ್ಯಾಕೆಟ್ ಹತ್ಕೊಂಡ್ಬಿಟ್ಟಾರೆ. ಸಿಗ್ನಲ್ ಅಲ್ಲಿ ಹತ್ಕೊಂಡಿದ್ದಾರೆ, ಅಂದ್ರೆ ಬಸ್ ಸ್ಟಾಪ್ ಅಲ್ಲಿ ಹತ್ಕೊಂಡಿದ್ದಾರೆ. ನಾನ್ ಸಿಗ್ನಲ್ ತಾಮಂದ್ ಗಾಡಿ ಹಾಕಿದೆ. ಅಷ್ಟ್ರೊಳಗಡೆ ಪರ್ಸ್ ಹೊಡೆದ್ಬಿಟ್ಟಾರೆ. ಈ ಪರ್ಸ್ ಅಂತಂದ್ರೆ ಅವ್ರೇನೋ ಸಿಟಿ ಮಾರ್ಕೆಟ್ಗೆ ಹೋಗಿ ಮಿಷಿನ್ ತರಬೇಕು ಅಂತಂದು, ಗ್ಲೋ ಹೊಡೆಯೋ ಮಿಷಿನ್, ಈ ಪೇಂಟರ್ಸ್ ಅವರು ಪೇಂಟ್ ಹೊಡಿಯಕ್ಕೆ ಮಿಷಿನ್ ತರಬೇಕು ಅಂತಂದು ಹೊಟ್ಟಿದ್ದಾರೆ. ಪಿಕ್ ಪ್ಯಾಕೆಟ್ ಆಗ್ಬಿಟ್ಟೈತಿ. ದುಡ್ಡು ಸಿಗ್ತಾ ಇಲ್ಲ ಅಂತಂದು ಗೋಗರಿತಾ ಇದಾರೆ. ಅದ್ರಲ್ಲಿ ಒಂದ್ ಹೆಣ್ಮಗಳು ಡೋರ್ ತೆಗಿ ಅಂತ ನನಗೆ, ಮೇಡಮ್ ಸ್ವಲ್ಪ ಬೇಜಾರು ಮಾಡ್ಕೊಳಕ್ ಹೋಗ್ಬಿಡ್ರಿ, ಅಲ್ಲಿ ಯಾರ್ದೋ ಒಂದು ಅಮೌಂಟ್ ಕಳ್ತನ ಆಗಿದೆ, ಅದೇನು ಕ್ಲಿಯರೆನ್ಸ್ ಆಗೋವರೆಗೂ ದಯಮಾಡಿ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಅಂತಂದೆ. ಇಲ್ಲ ರೀ, ನಾನು ಡೋರ್ ತೆಗಿಬೇಕು, ನಾನು ಇಲ್ಲೇ ಎಳಿಬೇಕು. ಮೇಡಮ್ ಸಿಗ್ನಲ್ ಇದೆ, ಬೇಜಾರು ಮಾಡ್ಕೊಳಕ್ ಹೋಗ್ಬಿಡ್ರಿ, ವೆಯ್ಟ್ ಮಾಡಿ ಅಂದೆ. ಅಷ್ಟೊತ್ತಿಗೆ ಸಿಗ್ನಲ್ ಬಿಡ್ತು, ಮೂವ್ ಮಾಡ್ಕೊಂಡು ಹೋದೆ. ಅಷ್ಟೊತ್ತಿಗೆ ಕಂಡಕ್ಟರ್ ಎಂದು, ಸರ್ ಸೀದಾ ಪೊಲೀಸ್ ಸ್ಟೇಷನ್ ಕೊಡ್ರಿ ಅಂತಂದು ಕಂಡಕ್ಟ್ರು. ಈಗ ಹಿಳಿಯರ್ ಅದಾರ ಇಬ್ರು, ಅವ್ರನ್ನ ನಾವು ವಿಶ್ವಾಸಕ್ಕೆ ತಗೊಂಡೆ. ಮೇಡಮ್ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ, ನಿಮಗೂ ಅವಸರ ಇದೆ, ಪ್ರತಿದಿನ ನೀವು ಡ್ಯೂಟಿ ಮಾಡ್ತೀರಾ, ಇವತ್ತು ಒಬ್ಬ ಪ್ಯಾಸೆಂಜರ್ದು ಕಳ್ತನ ಆಗಿದೆ, ಅದೇ ಇನ್ ಕೇಸ್ ನಿಮ್ಮ ಪ್ಯಾಕೆಟಿಂದ ಕಳ್ತನ ಆಗಿದ್ರೆ ನಿಮಗೆ ಯಾವ ಥರ ಇರ್ತದಲ್ಲ ಆ ರೀತಿ ಅವ್ರಿಗಿದೆ, ದಯಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ, ಇಲ್ಲೇ ಮಡಿವಾಳ ಪೊಲೀಸ್ ಸ್ಟೇಷನ್ ಇರೋದು, ಅಲ್ಲಿ ಗಂಟ ಕರ್ಕೊಂಡು ಹೋಗ್ತೀನಿ, ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಸರ್ ಏನು ಸರ್ ನೀವು, ನಾನು ಡ್ಯೂಟಿಗೆ ಹೋಗ್ಬೇಕಾಯಿತು ಅಂತ ಅಲ್ಲಿ ಒಬ್ಬರು ಮಹಿಳೆ ತಣ್ಣಗಾದ್ರು. ಇನ್ನೊಬ್ಬ ಮೇಡಮು, ನನ್ನ ಕೈಲಿ ಆಗಲ್ಲ ರೀ, ನಾನು ಇಲ್ಲೇ ಎಳಿಬೇಕು, ಅಲ್ಲಿಂದ ಒಬ್ರು ಹಿರಿಯ ನಾಗರಿಕ ಒಬ್ರು ನಾನು ಇಳಿಲೇಬೇಕ್ರಿ, ನೀವೇನ್ರಿ ಅವ್ರು ಯಾರು ಕಳ್ಕೊಂಡ್ರ ಅಂತಂದ್ರೆ ನಾನು ಯಾಕೆ ಇಲ್ಲಿರ್ಬೇಕು. ಅವ್ರನ್ನು ಕಂಡಕ್ಟರ್ ಹೆಂಗೋ ಸಮಾಧಾನ ಮಾಡಿ ಹೇಗೋ ಪೊಲೀಸ್ ಸ್ಟೇಷನ್ಗೆ ಬಂದ್ವಿ. ಪೊಲೀಸ್ ಸ್ಟೇಷನ್ ಬಾಕ್ಲಿಗೆ ಬರ್ತಿದ್ದಂಕ್ಲೇ ಕಳ್ಳರು ಕಿಡಿಕಿಡಿಗೆ ಕಾಸಿ ಹೇಳ್ಕೊಂಡು ಹೋಗ್ಬಿಟ್ಟು ಅಷ್ಟೊತ್ತಿಗೆ ಮತ್ತೆ ಅವರು ಕಂಪ್ಲೇಂಟು ಮಾಡೋಕ್ಕೆ ಹೋದ್ರು. ನಮ್ಮ ಅವಶ್ಯಕತೆ ಇತ್ತು ಅಂದರೆ ನಾವು ಇರ್ತೀವಿ ಅಂದ್ವಿ. ಪೊಲೀಸ್ನವರು ನಿಮ್ಮ ಅವಶ್ಯಕತೆ ಏನಿಲ್ಲ, ಕಳ್ಕೊಂಡಿರೋದವರು, ಅವಾಗಿನ್ನೂ CC ಕ್ಯಾಮ್ರಾ ಇರಲಿಲ್ಲ ನನಗೆ ನಮ್ಮ ಗಾಡಿಗಳಲ್ಲಿ. ಈಗ ಬಿಡ್ರಿ CC ಕ್ಯಾಮ್ರಾ ಇರೋದ್ರಿಂದ ಪಿಕ್ ಪ್ಯಾಕೆಟ್ಸ್ ಕಡಿಮೆ ಆಗ್ತಾ ಇದ್ದಾರೆ ಆಲ್ಮೋಸ್ಟ್. ಅದು ಆ ಒಂದು ಇನ್ಸಿಡೆಂಟ್ ಆಗೋಗ್ಬಿಡ್ತದೆ. ಆ ಥರ ಬೆಳವಣಿಗೆಗಳು ಇರ್ತವೆ. ಇನ್ನು ಈ ಪ್ರೆಗ್ನೆಂಟ್ ಲೇಡಿ ಒಂದ್ಸರಿ ಏನಾಗ್ಬಿಡ್ತು, ನನಗೆ ಹಾಸ್ಪಿಟ್ಲ್ ಇಲ್ಲೇ ಐತಿ, ನಾನು ಹೇಳಿಸಿ ಅಂತಂತಂದ್ರು. ಆಯಿತು ಮೇಡಮ್ರೆ ಹೇಳ್ಕೊಳ್ಳಿ. ನಾವು ಆ ಮೇಡಮ್ ಹೇಳಿಸಿದ್ದಕ್ಕೆ ಇನ್ಯಾರೋ ಒಬ್ಬರು ನನಗಿಲ್ಲಿ ಸಿಗ್ನಲ್ ಡೋರ್ ತೆಗೀರಿ, ಅವ್ರನ್ನಾದ್ರೂ ಹಾಸ್ಪಿಟ್ಲ್ ಹತ್ರ ಇಳಿಸಿದ್ರಿ, ನನಗಿಲ್ಲಿ ಸಿಗ್ನಲ್ ಡೋರ್ ತೆಗೀರಿ. ಮೇಡಮ್ ಅವರು ಪ್ರೆಗ್ನೆಂಟ್ ಇದ್ರು, ಪಾಪ ಅವ್ರ ಸ್ಥಿತಿ ನೋಡಿದೆ. ಇಲ್ಲಿ ಸಿಗ್ನಲ್ ಇನ್ನೇನು 10 ಸೆಕೆಂಡ್ ಇತ್ತು, 10 ಸೆಕೆಂಡ್ ಮೇಲಿತ್ತು ಅಂತಂದರೆ ನಾನು ಡೋರ್ ತೆಗೆದು ಇಳಿಸ್ತೇನೆ ಸರ್. ಕಾಮನ್ವಾಗಿ ಏನಾರ ಅರ್ಜೆಂಟ್ ಇದ್ದಾಗ ಆಯಿತು, ಹಿಂದೆ ಗಾಡಿ ನೋಡ್ಕೊಂಡು ಹುಷಾರಾಗಿ ಇಳ್ಕೊಂಡು ಹೋಗಿ ಅಂತವೆ. ಅದು ಮಾನವೀಯತೆ ದೃಷ್ಟಿಯಿಂದ. ಇನ್ ಕೇಸ್ ಅವ್ರಿಗೆ ಏನಾದರೂ ಯಾರೋ ಇಳ್ಕೊಂಡು ಹೋಗ್ತಾ ಇದ್ದಾಗ ಡೋರ್ ತೆಗೆದಿದ್ವಿ ಅಂತಂದ್ರೆ ಯಾರೋ ಬಂದು ಹೊಡೆದ್ರು ಅಂತಂದ್ರೆ ಅದು ಪೂರ್ತಿ ನಮ್ಮ ಮೇಲೆ. ಅವ್ರು ಹೇಳೋದು ಹೆಂಗ್ ಗೊತ್ತರ, ಪಬ್ಲಿಕ್ ಡ್ರೈವರ್ ಡೋರ್ ತೆಗದ ನಾ ಇಳ್ಕೊಂಡ್ವಿ, ಇಷ್ಟೇ ಹೇಳೋದು. ಡ್ರೈವರ್ ಡೋರ್ ತೆಗೆದ್ರು ನಾ ಇಳ್ಕೊಂಡೆ. ಅವ್ರದ್ದೇನು ಪರ್ಸ್ನಲ್ ಆಗಿ ನಾನು ಡ್ರೈವರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಕೂಡ ಅವ್ರು ಅದನ್ನ ಹೇಳಲ್ಲ. ಅದು ಈ ತರ ಆಗೋಗ್ಬಿಡ್ತವೆ. ಅದಕ್ಕೆ ನಾವೇ ಮಾಡ್ತೀವಿ, ಸಿಗ್ನಲ್ಗಳಲ್ಲಿ ಸುರಕ್ಷತೆ ಬೇಕು ಅನ್ನೋದಾದ್ರೆ ಡೋರ್ ಹಾಕಬೇಕು. ಮುಂದಿನ ಮೊಬೈಲ್ ಯೂಸ್ ಮಾಡಂಗಿಲ್ವಾ? ಇಲ್ಲ ಸರ್, ಯೂಸ್ ಮಾಡಂಗಿಲ್ಲ, ಸಸ್ಪೆಂಡ್ ಮಾಡ್ತಾರೆ ಸರ್. ಈಗ ಹೊಸದಾಗಿ ಒಂದು ಕಾನೂನು ಮಾಡಿದ್ದಾರೆ ನಮ್ಮ MD ಅವರು.
ಮೊಬೈಲ್ ಏನಾದ್ರು ಚಾಲನೆ ಮಾಡುವಾಗ ಯೂಸ್ ಮಾಡಿದ್ರೆ ಅಮಾನತ್ ಮಾಡ್ತಾರೆ, ಮತ್ತೆ ಡಿಪೋ ಚೇಂಜ್ ಮಾಡ್ತಾರೆ. ಎಲ್ಲ ಪನಿಷ್ಮೆಂಟ್ ಇದೆ ನಮಗೆ. ಫಸ್ಟ್ ಟೈಮ್ ಒಂದ್ಸರಿ ಮೊದಲಿನ ಮೊಬೈಲ್ನ ಯಾವುದೇ ಕಾರಣಕ್ಕೂ ಯಾರು ಯೂಸ್ ಮಾಡಂಗಿಲ್ಲ. ನೋಡಂಗಿಲ್ಲ. ಅಷ್ಟೊಂದು ಎಮರ್ಜೆನ್ಸಿ ಇದ್ರೆ ಬಸ್ಸನ್ನ ನಿಲ್ಲಿಸ್ಬಿಟ್ಟು ಪ್ರಯಾಣಿಕರ ಹತ್ರ ಅವಕಾಶ ತೆಗೆದುಕೊಳ್ಳಿ. ಓ ಪ್ರಯಾಣಿಕರ ಹತ್ರ ಈ ರೀತಿ ಬಂದಿದೆ, ಸ್ವಲ್ಪ ಎಮರ್ಜೆನ್ಸಿ ಮಾತನಾಡ್ಬೇಕಂತ ಕೇಳ್ಕೊಳ್ಳಿ. ಕೇಳ್ಬಿಟ್ಟು ಬಸ್ಸು ಸೈಡಿಗೆ ನಿಲ್ಲಿಸಿ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಮತ್ತೆ ಗಾಡಿ ಎತ್ತಿ ಚಾಲನೆ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಇನ್ನೊಂದು ಸರ್. ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ಭಯ ಇದೆ. ಮೊಬೈಲಲ್ಲಿ ಮಾತಾಡ್ಬೇಕಾದ್ರೆ ಫೈನ್ಗಳು ಮೊದಲು ಫೈನ್ಗಳು ಇದ್ವು, ಈಗ ಫೈನ್ ಅಲ್ಲ. ಒಂದು ಸರಿ ನೀನು ಮೊಬೈಲಲ್ಲಿ ಮಾತಾಡಿದ್ಯಾ ಸಸ್ಪೆಂಡು, ಆ ಡಿಪೋದಿಂದ ಬೇರೆ ಡಿಪೋಕ್ಕೆ ವರ್ಗಾವಣೆ. ಎರಡನೇ ಸರಿ ತಪ್ಪು ಮಾಡ್ದ ಅದಕ್ಕಿಷ್ಟು ಅಮೌಂಟು ಪೆನಾಲ್ಟಿ. ಆ ಡಿಪೋ ಡಿವಿಷನ್ ಕೊಟ್ಟಿದ್ರಲ್ಲ ಮೊದಲು, ಆ ಡಿವಿಷನ್ ಬಿಟ್ಟು ಬೇರೆ ಡಿವಿಷನ್. ಮೂರನೇ ಸರಿ ತಪ್ಪು ಮಾಡಿದ್ರೆ ನೀನು ಡೈರೆಕ್ಟ್ ಅಮಾನತ್ತು. ಹೌದಾ? ಹೌದು ಸರ್. ಮತ್ತೆ ಡ್ರೈವರ್ಸ್ ಸಿಗರೇಟ್ ಸೇದು ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ಮಾಡಂಗಿಲ್ಲ. ಯಾರು ಕರ್ತವ್ಯ ನಿರತ ಮಾಡಲ್ಲ. ಚಾಲಕ ಆಗ್ಲಿ ನಿರ್ವಾಹಕನಾಗ್ಲಿ ಕರ್ತವ್ಯ ನಿರತ ಸಮಯದಲ್ಲಿ ಯಾವುದೇ ಗುಟಕ, ತಂಬಾಕು, ಸಿಗರೇಟು, ಕುಡಿತದ ಚಟಗಳು ಇವ್ಯಾವು ಮಾಡಂಗಿಲ್ಲ. ಆಮೇಲೆ ಇನ್ನೊಂದು ಮಾಡಿದ್ದಾರೆ ಸರ್. ಈಗ ನಮ್ಮ ಒಂದು ಇದರಲ್ಲಿ ಈ ಘಟಕದಿಂದ ಹೊರಗಡೆ ನಾವು ವಾಹನವನ್ನು ತೆಗೆದುಕೊಂಡು ಬರೋವಾಗ ಅಲ್ಲೇ ಒಂದು ಮೆಗ್ಗರ್ ಹಾಕ್ತಾರೆ ಸರ್. ಮಿಷನ್ ಹೌದು ಸರ್. ಗೇಟ್ ಅಲ್ಲೇ ಭದ್ರತಾ ಸಿಬ್ಬಂದಿ ರಕ್ಷಕರು ಚೆಕ್ ಮಾಡಿ, ಮಾಮೂಲಿ ಈಗ ಪೊಲೀಸ್ ಇಲಾಖೆಯವ್ರು ಯಾವ ರೀತಿ ಮಾಡ್ತಾರೆ ನಮಗೂ ಆ ರೀತಿ ಮಾಡಿ ಆಗ ಅಲ್ಲಿ ಪರ್ಸೆಂಟೇಜ್ ತೋರ್ತದೆ. ಆ ರೀತಿ ಏನಾದ್ರು ಅಕಸ್ಮಾತ್ ಏನಾದ್ರು ಒಂದು ಎಣ್ಣೆ ಆಲ್ಕೋಹಾಲ್ ಏನಾದ್ರು ಯೂಸ್ ಮಾಡಿದ್ರೆ ಆ ಕ್ಷಣದನೇ ಅವ್ರಿಗೆ ಡ್ಯೂಟಿ ಕೊಡಲ್ಲ. ಡ್ಯೂಟಿ ಕೊಡಲ್ಲ ಅವ್ರಿಗೆ, ಕೊಡಲ್ಲ ಸರ್, ಕೊಡಲ್ಲ. ಸೀದಾ ಮನೆಗೆ ಕಳಿಸ್ತಾರೆ, ಇಲ್ಲ ಅವ್ರ ಮೇಲೆ ಒಂದು ಏನಾದ್ರು ರಿಪೋರ್ಟ್ ಹಾಕ್ತಾರೆ. ಈ ಒಂದು ಶಿಸ್ತುನು ಬಹಳ ಚೆನ್ನಾಗಿದೆ ಸರ್. ಸಂಸ್ಥೆ ಬಹಳ ಚೆನ್ನಾಗಿದೆ ಸರ್. ಸಂಸ್ಥೆಯಲ್ಲಿ ಅಧಿಕಾರಿಗಳು ಬಹಳ ಚೆನ್ನಾಗಿದೆ. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದ್ದು ನಮ್ಮ BMTC ಚೆನ್ನಾಗಿ ನಡೀತಾ ಇದೆ. ಈ ಖಾಸಗಿ ಚಾಲಕರು ಇವಾಗೆಲ್ಲ ಅವ್ರಿಗೆ ಯಾವ್ದು ಕಟ್ಟುನಿಟ್ಟಿವ್ ಏನು ಇಲ್ಲ. ಅವ್ರಿಗೆ ಅವ್ರು ಯಾರು ಕಂಟ್ರೋಲ್ ಮಾಡೋದು? ಅವ್ರಿಗೆ ಕಂಟ್ರೋಲ್ ಇಲ್ಲ ಸರ್, ಕಂಟ್ರೋಲ್ ಇಲ್ಲ ಸರ್. ಅವರು ಸರ್ ಈಗ ಮೊನ್ನೆ ಒಂದು ಯಾವ ಸನ್ನಿವೇಶ, ಸ್ಯಾಲ್ರಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬಸ್ಸು ನಡು ರಸ್ತೆಯಲ್ಲೇ ನಿಲ್ಸಿ ಹೊಟ್ಟೋದ ಡ್ರೈವರು. ಏನ್ ಮಾಡೋದು ಅವ್ರಿಗೆ? ನಮ್ಗಾದ್ರೆ ಒಂದ್ ತಪ್ಪು ಮಾಡಿದ್ರೆ ಒಂದ್ ಮೆಮೊ ಕೊಡ್ತಾರೆ, ಚಾರ್ಜ್ ಶೀಟ್ ಕೊಡ್ತಾರೆ, ನಾವು ಉತ್ತರ ಬರ್ಕೊಡ್ಬೇಕು, ಸಸ್ಪೆಂಡ್ ಮಾಡ್ತಾರೆ, ವಿಚಾರಣೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ ನಮ್ಗೆ. ಅಲ್ಲ ಅವ್ರನ್ನ ಪ್ರಶ್ನೆ ಮಾಡಂಗಿಲ್ಲ ಅವರು. ಯಾಕೆಂದ್ರೆ ಅವ್ರಿಗೆ ಅನಿವಾರ್ಯ. ಈಗ ಅವ್ರ ಹತ್ರ ಎಕ್ಸ್ಟ್ರಾ ಚಾಲಕರಿದ್ರೆ ನೀನ್ ಹೋಗ ಇನ್ನೊಬ್ಬ ಬಂದು ಓಡಿಸ್ತಾನೆ ಅಂತಾರೆ. ಚಾಲಕರೇ ಇಲ್ಲ, ಅನಿವಾರ್ಯ. ಏನ್ ತಪ್ಪು ಮಾಡೋರು ಅವ್ರನ್ನ ಸಹಿಸ್ಕೊಂಡು ಕೆಲಸ ಕೊಡ್ತಾ ಇದಾರೆ ಅವ್ರಿಗೆ. ಅದು ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಇತ್ತೀಚಿನ ಒಂದು ನಮ್ಮಲ್ಲಿ ಒಂದು ಭದ್ರತಾ ಶಾಖೆ ಅಂತ ಇದೆ. ಅವರು ಎಲೆಕ್ಟ್ರಿಕ್ ಬಸ್ ಚಾಲಕರನ್ನ ಇದು ಮದ್ಯಪಾನದ ಬಗ್ಗೆ ತಪಾಸಣೆ ಮಾಡಿದಾಗ ಆಲ್ಮೋಸ್ಟ್ ಎಲ್ಲರೂ ಒಂದೊಂದು ಡಿಪೋದಲ್ಲಿ 5 ಜನ 10 ಜನ ಈ ಥರ ಎಲ್ಲ ಮಾಡಿ ಕುಡಿದು ಡ್ರಿಂಕ್ ಮಾಡಿಸಿರೋದೆಲ್ಲ ಚಾಲನೆ ಮಾಡೋದೆಲ್ಲ ಸಿಕ್ಕಾಕೊಂಡು ಇವಾಗ ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ. ಅವ್ರು ಮಾಡೋ ತಪ್ಪಿಗೆ ಸಂಸ್ಥೆ ಕೆಟ್ಟ ಹೆಸರು ಬರ್ತಾ ಇದೆ. ಈಗ ಖಾಸಗಿ ಬಸ್ ಚಾಲಕರು ಮಾಡಿದ್ರು ಅಂತ ಹೇಳಲ್ಲ, BMTC ಚಾಲಕ ಅಂತ ಹೇಳೋದು. ಎಲೆಕ್ಟ್ರಿಕ್ ಬಸ್ ಯಾರನ್ನ ಸಾಯಿಸಿದ್ರು BMTC ಚಾಲಕ ಅಂತ ಹೇಳ್ತಿದ್ದಾರೆ. ಖಾಸಗಿ ಚಾಲಕ ಅಂತ ಗೊತ್ತಾಗಲ್ಲ, ಸರ್ಕಾರದ ಇದು ಚಾಲಕ ಅಂತ ಗೊತ್ತಾಗಲ್ಲ ಸರ್. ಆ ಒಂದು ನಿಟ್ಟಿನಲ್ಲಿ ಇದ್ದೀವಿ. ಆದ್ರೆ ಸರ್ಕಾರ ಒಂದು ಮಾಡ್ಬೇಕು ಸರ್. ಈ ಖಾಸಗಿ ಚಾಲಕರನ್ನ ನಮ್ಮ ಎಲೆಕ್ಟ್ರಿಕಲ್ ತರದೇನೆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಅಪಾಯಿಂಟ್ ಮಾಡ್ಕೊಂಡಿರತಕ್ಕಂಥ ಚಾಲಕರನ್ನೇ ನಿಯೋಜಿಸ್ಬೇಕು ಅಂತೇಳಿ ತಮ್ಮ ವಾಹಿನಿಯಲ್ಲಿ ತಾವು ಹೇಳ್ಬೇಕು ಸರ್. ಇದು ಇದೊಂದು ಬಹಳ ದೊಡ್ಡದು ಸರ್. ನಿಜವಾಗ್ಲೂ ಇನ್ನೂ 4 ಜನಕ್ಕೆ ಕೆಲಸ ಸಿಗ್ತದೆ. ಆ ಒಂದು ತುಂಬಾ ಖಾಲಿ ಇದೆ ಕೆಲಸಗಳು. ಇದೆ ಸರ್, ಇದೆ. ನಮ್ಮಲ್ಲಿ ವೇಕೆನ್ಸಿ ಬೇಕಾದ್ರೆ ಕಾಲ್ಫಾರ್ಮ್ ಮಾಡ್ತಾರೆ, ನೇಮಕಾತಿ ಮಾಡ್ಕೊಳ್ತಾರೆ ಸರ್. ನಮ್ಮಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಮಾಡ್ಕೊಳ್ತಾ ಇದಾರೆ. ಈಗ ಶಕ್ತಿ ಯೋಜನೆ ಆದ್ಮೇಲೆ ಜಾಸ್ತಿ ಆಗ್ಬಿಟ್ಟಿದೆ ನಿಮ್ಮಲ್ಲಿ ಈಗ ವರ್ಕ್ ಲೋಡ್ ಜಾಸ್ತಿ ಆಗಿದೆ. ಇನ್ನು ಸರ್ ಒತ್ತಡದ ಬಗ್ಗೆ ನಾನೊಂದು ನಿಮಿಷ ಹೇಳ್ಬಿಡ್ತೀನಿ. ಒತ್ತಡ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ, ಆದ್ರೆ ನಮ್ಮ BMTCಯಲ್ಲಿ ಇವತ್ತಿನ ಒಂದು ವಾಹನ ದಟ್ಟಣೆ ಒಂದು ಅದು ಒಂದು ಕಡೆ, ಮತ್ತು ಈ ಕಡೆ ವರ್ಕ್ ಲೋಡ್ ಅಂದರೆ ನಮ್ಮ ಕಡೆ ಫಾರಂ ಫೋರ್ ಅಂತ ಮೊದಲೇ ಹೇಳಿದೆ ನಮೂನೆ 4 ಒಂದು ನಿಗದಿತ ಸ್ಥಳಕ್ಕೆ ಸಮಯಕ್ಕೆ ತಲುಪಬೇಕು, ಮತ್ತೆ ನಿಗದಿತ ಸಮಯಕ್ಕೆ ಬರಬೇಕು, ಆ ಥರ ಎಲ್ಲ ಇರ್ತದೆ. ಅದು ಇಷ್ಟು ಕಿಲೋಮೀಟರ್ ಮಾಡಲೇಬೇಕು ಅನ್ನೋದು ಆ ಒಂದು ಒತ್ತಡ, ಮತ್ತು ಮನೆ ಕಡೆದು ಏನಾದ್ರು ಇದ್ದರೆ ಅದೊಂದು ಒತ್ತಡ, ಮತ್ತು ಇದು ವಾಹನ ದಟ್ಟಣೆ, ಮತ್ತು ಈ ಪೊಲ್ಯೂಷನ್ ಇದು ಜಾಸ್ತಿ ಆಗ್ತಾ ಇದೆ ನಮ್ಮಲ್ಲಿ. ಈ ಪೊಲ್ಯೂಷನಿಂದ ನಮ್ಮಲ್ಲಿ ಏನಾಗಿದೆ ಅಂದರೆ, ಪ್ರತಿ ಒಂದು ತಿಂಗಳಿಗೆ 2-3 ನೌಕರರು ಚಾಲಕ ನಿರ್ವಾಹಕರು ಹೃದಯಾಘಾತದಿಂದ ಸಾವನ್ನಪ್ತಾ ಇದ್ದಾರೆ. ಇದ್ರ ಬಗ್ಗೆ ಜಯದೇವ ಇನ್ಸ್ಟಿಟ್ಯೂಟು, ಜಯದೇವ ವಿಶ್ವವಿದ್ಯಾನಿಲಯ ಏನಿದೆ ನಮ್ಮ ಬೆಂಗಳೂರು ಜಯದೇವ ಹಾಸ್ಪಿಟ್ಲು, ಅಲ್ಲಿ ಅವರು ಅಧ್ಯಯನ ಮಾಡಿ ಒಂದು ವರದಿ ಕೊಟ್ಟಿದ್ದಾರೆ ನಮ್ಮ BMTCಗೆ. ಅತಿ ಹೆಚ್ಚು ಈ ಒಂದು ಮಾಲಿನ್ಯದಿಂದ ಚಾಲಕ ನಿರ್ವಾಹಕರು ಈ ಒಂದು ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ ಅಂತ ಹೇಳಿ ಒಂದು ವರದಿ ಕೊಟ್ಟಿರು. ಆ ವರದಿಯ ಆಧಾರದ ಮೇಲೆ ನಮ್ಮ BMTCಯಿಂದ ಅಲ್ಲಿ ಒಂದು ಇಷ್ಟು ಅಮೌಂಟ್ ಅಂತ ಫಂಡನ್ನು ಇಟ್ಟು, ಇಷ್ಟು ಕೋಟಿ ಅಂತ ಫಂಡನ್ನು ಇಟ್ಟು, ಪ್ರತಿ ದಿನ 45 ವರ್ಷದ ಮೇಲೆ ಯಾರಿದ್ದಾರೆ 40 ವರ್ಷಕ್ಕೆ ಮಾಡಿದ್ದಾರೆ.
40 ವರ್ಷದ ಮೇಲೆ ಯಾರಿದ್ರೆ ಚಾಲಕ ನಿರ್ವಾಹಕರು ಅವ್ರನ್ನ ತಪಾಸಣೆ ಕಳಿಸ್ತಾರೆ, ಟೆಸ್ಟ್ ಕಳಿಸ್ತಾ ಇದ್ದಾರೆ ಓಹೋ. ಜಯದೇವಗೆ. ಹ್ಮ್ ಅದು ಮಾಡೋದ್ರಿಂದ ಸಾವಿರಾರು ಜನ ನೌಕರರು ಜೀವ ಉಳಿದಿದೆ. ಹ್ಮ್ ಯಾಕೆ ನಮ್ಮನ್ನ ಮುಂಚೆನೆ ಕಳಿಸ್ತಾರೆ ಚೆಕಪ್ಗೆ. ಈಗ ನಾನು ಅಲ್ಲಿ ಏನಾದ್ರು ಲೆನ್ಸ್ ಬ್ಲಾಕ್ ಇತ್ತಾ, ಇಲ್ಲ ಹಾರ್ಟಲ್ಸ್ ಏನಾದ್ರು ಸಮಸ್ಯೆ ಇತ್ತಾ, ಏನೋ ತೊಂದರೆ ಇತ್ತಾ, ಅಲ್ಲೆಲ್ಲ ಚೆಕ್ ಮಾಡ್ತಾರೆ. ಹೌದಪ್ಪ ಈ ಸಮಸ್ಯೆ ಇದೆ, ಇಲ್ಲ ಅಂಜೋಗ್ರಾಮ್ ಮಾಡಿಸ್ಕೊ, ಇಲ್ಲ ಅಂಜಾ ಬ್ರೆಸ್ಟ್ ಮಾಡಿಸ್ಕೊ ಅಂತೇಳಿ ಸಾವಿರಾರು ಜನದ ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಇತ್ತೀಚೆಗೆ ನಮ್ಮ BMTC ಒಂದು 5 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೆ. ಒಂದು ಬಟ್ ಜಯದೇವ ವರದಿ ಏನಿದೆ ಅಂತ ಅಂದ್ರೆ ಪೊಲ್ಯೂಷನ್ ಪೊಲ್ಯೂಷನ್ ಇಂದ ಆಗ್ತಾ ಇದೆ. ಅದ್ರ ಜೊತೆಗೆ ಒತ್ತಡ, ಸ್ಟ್ರೆಸ್ನೆಸ್, ಚಾಲಕ ನಿರ್ವಾಹಕರಿಗೆ ಒತ್ತಡ ಜಾಸ್ತಿ, ಪ್ರೆಜರ್ ಜಾಸ್ತಿ ಇದೆ. ನಾನು ಅದನ್ನ ನಾವು ನಮ್ಮ ಕಾರ್ಮಿಕ ಸಂಘಟನೆಗಳು ಸಹ ಮ್ಯಾನೇಜ್ಮೆಂಟ್ ಮುಂದೆ ನಾವು ಅದನ್ನೇ ಹೇಳ್ತಾ ಇರೋದು. ಪ್ರೆಜರ್, ಒತ್ತಡ ಜಾಸ್ತಿ ಆಗ್ತಾ ಇದೆ. ಕಿಲೋಮೀಟರ್ಗಳು ಈಗ ನಮೂನೆ 4 ಫಾರಂ 4 ಅಂತಕ್ಕಂಥ ನಮ್ಮ ಚಾಲಕ ನಿರ್ವಾಹಕರಿಗಂತೂ ಒಂದು ಯಮರೂಪ ಕಾಡ್ತಾ ಇದೆ. ಯಾಕೆಂದ್ರೆ ಇವಾಗ 2020 ವರ್ಷದಿಂದ ಇರ್ತಕ್ಕಂಥ ಒಂದು ಫಾರಂ 4ನೇ ಉಳಿಸ್ಕೊಂಡ್ ಬಂದ್ರೆ ಸರ್. ನಾವೊಂದು ಇಲ್ಲಿ ಅರ್ಥ ಮಾಡ್ಕೋಬೇಕು ಸರ್. 2020 ಎಷ್ಟು ವಾಹನಗಳಿದ್ದೋ ಬೆಂಗಳೂರು ಒಳಗಡೆ, ಇವಾಗ ಎಷ್ಟಿದಾವೆ? 2020 ವರ್ಷದಿಂದ ಎಷ್ಟು ವಾಹನಗಳಿದೆ, 2000 ಎಷ್ಟು ವಾಹನಗಳಿದ್ದು, ಈಗ 2020-2026 ಎಷ್ಟು ವಾಹನಗಳಿದಾವೆ. ಅವಾಗಿದ್ದ ಫಾರಂ 4 ಟೈಮಿಂಗ್ಸೇ ಇವಾಗಲೂ ನಾವು ಕವರ್ ಮಾಡಬೇಕು ಅಂದ್ರೆ ಹೇಗೆ ಸಾಧ್ಯ? ಆಗಲ್ಲ. ಇವತ್ತು ನಾನು ಉದಾಹರಣೆ ಕೊಟ್ಟೆ, ಈಗ ಶಿವಾಜಿನಗರ ಮೆಜೆಸ್ಟಿಕ್ ಹೋಗ್ಬೇಕು ಅಂದ್ರೆ ಇವತ್ತು ಪೀಕ್ ಅವರ್ಸಲ್ಲಿ 3/4 ಗಂಟೆ 1 ಅವರ್ ಬೇಕೇ ಬೇಕು. ಇಲ್ಲ ಬನಶಂಕರಿ ಹೋಗ್ಬೇಕಾದ್ರೆ ಮೆಜೆಸ್ಟಿಕ್ಕಿಂದ 1 ಅವರ್ 1/4 ಗಂಟೆ ಬೇಕೇ ಬೇಕು. ಅವರೆಷ್ಟು ಟೈಮಿಂಗ್ಸ್ ಕೊಟ್ಟಿದ್ದಾರೆ ನಮಗೆ ತಲುಪಲಿಕ್ಕೆ? 40 ನಿಮಿಷ ಕೊಟ್ಟಿರ್ತಾರೆ. ಅದು ಆ ಫಾರಂ 4 ಯಾವುದು 20 ವರ್ಷ 15 ವರ್ಷ ಹಿಂದಿನ ಹಳೆ ಫಾರಂ 4. ಇವೆಲ್ಲ ಬದಲಾವಣೆ ಆಗ್ಬೇಕು ಸರ್ ನಮ್ಮಲ್ಲಿ. ಇವೆಲ್ಲ ಬದಲಾವಣೆ ಆಗಿ ನೌಕರರಿಗೆ ಒತ್ತಡವನ್ನು ಕಡಿಮೆ ಮಾಡಿದ್ರೆ ನೌಕರರಿಗಾಗಿರ್ತಕ್ಕಂಥ ಹೃದಯಾಘಾತ ಆಗಿರ್ಬೋದು, ಮತ್ತೊಂದು ಕಾಯಿಲೆಗಳು. ಆಮೇಲೆ ಇನ್ನೊಂದೇನು ಸಹ ಪ್ರಮುಖವಾಗಿ ನಮ್ಮಲ್ಲಿ ಚಾಲಕರು ಯಾಕೆ ಇಷ್ಟೊಂದು ಅನಾರೋಗ್ಯ ತುತ್ತಾಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಸರಿಯಾದ ರೀತಿ ಊಟ ಈಗ ಎಲ್ಲ ಯಾವುದೋ ಹೋಟ್ಲಲ್ಲಿ ತಿಂತಾರೆ, ಎಲ್ಲೋ ನೀರು ಕುಡಿತಾರೆ, ಎಲ್ಲೋ ಮಲಗ್ತಾರೆ, ಈ ಥರ ಆಗ್ತಾ ಇದೆ. ಈಗ ಮನೆ ಊಟ ಅಂತೂ ನಮ್ಮವ್ರಿಗೆ ಇಲ್ಲ. ಚಾಲಕರಿಗಂತೂ ಮನೆ ಊಟ ಅಂತಕ್ಕಂಥ ಒಂದು ಕನಸಿನ ಮಾತು. ಎಲ್ಲೋ ಟೀ ಕುಡಿತೀವಿ, ಎಲ್ಲೋ ಊಟ ಮಾಡ್ತೀವಿ, ಎಲ್ಲೋ ತಿಂತೀವಿ, ಎಲ್ಲೋ ಇದು ಮಾಡ್ತಾ ಇದ್ದೀವಿ. ಇವೆಲ್ಲ ಸಮಸ್ಯೆಗಳಿದಾವೆ ನಮ್ಮಲ್ಲಿ. ಆಮೇಲೆ ಈ ಪೊಲ್ಯೂಷನಲ್ಲಿ ಈಗ ಮಾಸ್ಕ್, ಹಾಸ್ಪಿಟ್ಲಿಗೆ ಹೋಯ್ತು ಅಂದ್ರೆ ಡಾಕ್ಟ್ರು ಮಾಸ್ಕ್ ಯೂಸ್ ಮಾಡಿ ಅಂತಾರೆ. ಕೆಲವರು ಮಾಸ್ಕ್ ಅಡ್ಜಸ್ಟ್ ಆಗಲ್ಲ. ವಿಧಿ ಇಲ್ದೇ ನಾವು ಇಲ್ಲಿ ಕೆಲಸ ನಿಮ್ಗೆ ರಾತ್ರಿ ಹೊತ್ತು ಚಾಲನೆ ಮಾಡ್ತಕ್ಕಂಥದ್ದು ಇನ್ನೂ BMTC ಭಾಗ ಸರ್. ಇದು KSRTC ಈಶಾನ್ಯ ವಾಯುವ್ಯದವರು ಒಂದು ಹೇಳ್ಬಿಡ್ತೀನಿ ನಾವು. ಯಾಕಂದ್ರೆ ನಾವು ರಾಜ್ಯ ಎಲ್ಲ ಸುತ್ತೋದ್ರಿಂದ, ನಾವು ಕಾರ್ಮಿಕ ಮುಖಂಡರಾಗಿ ರಾಜ್ಯ ವ್ಯಾಪ್ತಿ ಸುತ್ತೋದ್ರಿಂದ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. KSRTC ಹೆಂಗೆ ಅಂದ್ರೆ ಇಲ್ಲಿ ನಮ್ಮಲ್ಲಿ 8 ಅವರ್ಸ್ ಡ್ಯೂಟಿ. KSRTC ಕಿಲೋಮೀಟರ್ ಗಟ್ಟ ಅಲ್ಲಿ 8 ಅವರ್ಸ್ ಇದ್ರು ಕಿಲೋಮೀಟರ್ ಅಂತ ಇದ್ದೇ ಇರ್ತದೆ. ಇವಾಗ ಮೈಸೂರಿಂದ ಹುಬ್ಳಿ ಹೋಗಲೇಬೇಕು ಅವನು. ಅಲ್ಲಿಗೆ ಹೋಗ್ಲಿಕ್ಕೆ ಏನು ಕಿಲೋಮೀಟರ್ ಕೊಡ್ಬೇಕು, ಅಲ್ಲೂ ಅಷ್ಟೇ. ಅದು ಫಾರಂ 4 ಸಮಸ್ಯೆಗಳು ಅಲ್ಲೂ ಇದಾವೆ. ಈಗ ಮಿನಿಮಮ್ ಒಬ್ಬ ಚಾಲಕ ಒಂದು ದಿನದ ಕರ್ತವ್ಯ 300 ಕಿಲೋಮೀಟರ್ ಓಡಿಸ್ಲೇಬೇಕು ಗಾಡಿ. 300 ಕಿಲೋಮೀಟರ್. ಈಗೇನ್ ಮಾಡಿದ್ದಾರೆ ಅವರು, ಇವತ್ತೊಬ್ಬ ಚಾಲಕ 440 ಕಿಲೋಮೀಟರ್ ಅಧಿಕವಾಗಿ ಕೆಲಸವನ್ನ ಮಾಡ್ತಾ ಇದ್ದಾನೆ. ಕಿಲೋಮೀಟರ್ ರದ್ದು ಮಾಡಂಗೇ ಇಲ್ಲ ಅವರು. ನಮ್ಮಲ್ಲಿ ಬೇಕಾದ್ರೆ ಟ್ರಾಫಿಕ್ ಜಾಮ್ ಆಗಿತ್ತು, ಅದೇನೋ ರೀಸನ್ ಬರೆದು ಒಂದು 10 ಕಿಲೋಮೀಟರ್ 8 ಕಿಲೋಮೀಟರ್ ನಾವು ರದ್ದುಗೊಳಿಸಿ ಡಿಪೋಗೆ ಹೋಗ್ಬೋದು, ಯಾಕಂದ್ರೆ ಟ್ರಾಫಿಕ್ ಸಮಸ್ಯೆ. KSRTC ಈಶಾನ್ಯ ವಾಯುವ್ಯದ ಏನಿದೆ, ಕಲ್ಯಾಣ ಕರ್ನಾಟಕ ಏನಿದ್ದಾರೆ, ಆ ಚಾಲಕರಂತೂ ಕಿಲೋಮೀಟರ್ ರದ್ದು ಮಾಡಂಗೇ ಇಲ್ಲ. ಅವರು ಗಾಡಿಯನ್ನು ಕೆಟ್ಟು ನಿಂತರೆ ಮಾತ್ರ ಕಿಲೋಮೀಟರ್ ರದ್ದಾಗುತ್ತೆ ಹೊರತು ಅವನು ಫುಲ್ ಕಿಲೋಮೀಟರ್. ಇವಾಗ ಬಾಂಬೆ, ಪುಣೆ ಎಲ್ಲ ಹೋಗ್ತವೆ ನಮ್ಮ ಗಾಡಿಗಳು. ಮಡ್ರಾಸ್, ಬಾಂಬೆ, ಪುಣೆ, ಕೋಲ್ಕತ್ತಾ ಎಲ್ಲರ ಕಡೆ ಹೋಗ್ತವೆ ನಮ್ಮ KSRTC ಬಸ್ಗಳು. ಅವ್ರು ಅಷ್ಟು ಕಿಲೋಮೀಟರ್ ಮಾಡ್ಕೊಂಡೇ ಡಿಪೋಗೆ ಬರಬೇಕು. ಅವ್ರದ್ದು ಇನ್ನೂ ಭಯಾನಕ. ಅವ್ರ ಜೀವನ ಶೈಲಿ ಹೆಂಗೆ ಗೊತ್ತಾ ಸರ್? ಇವತ್ತು ಹೋದ್ರೆ 3 ದಿನ ಮರಲ್ಲ ಅವರು. ಹೋದ್ರೆ ಇವತ್ತು 3 ದಿನ ಗಂಟೆ ಮನೆಗೆ ಬರೋಕ್ಕಾಗಲ್ಲ. ಬರ್ತೀವನ ಗ್ಯಾರಂಟಿ ಇಲ್ಲ ಅವ್ರಿಗೆ. ಸಾವಿರಾರು ಕಿಲೋಮೀಟರ್ ಡ್ರೈವ್ ಮಾಡ್ಬೇಕು ಅವರು. ನಮ್ಮಲ್ಲಿ ಡ್ರೈವರ್ ಕೊಟ್ಟಿರ್ತಾರೆ 800 ಕಿಲೋಮೀಟರ್ 900 ಕಿಲೋಮೀಟರ್ ಆದ್ರೂ ಡಬಲ್ ಡ್ರೈವರ್ ಕೊಟ್ಟಿರ್ತಾರೆ. ಬಟ್ ಆದ್ರೂ ಕೊಟ್ಟರು ಅವ್ರಿಗೆ ಅಷ್ಟೇ ಒಂದು ರಿಸ್ಕ್ ಇದೆ. KSRTC ಚಾಲಕರು ಅಂದ್ರೆ ನಿಜವಾಗ್ಲೂ ಒಂದು ನೀವು ಹೇಳ್ದಂಗೆ ಅದನ್ನ ಯಾವ ರೀತಿ ಹೇಳ್ಕೋಬೇಕು ಅಂತ ಅಂತ ಒಂದು ದೊಡ್ಡ ಜವಾಬ್ದಾರಿ. ಟಿಕೆಟ್ಲೆಸ್ ಅವರು ಸಿಕ್ಕಾಕೊಂಡ್ರೆ ಅದು ನಿಮ್ಗೂ ಪರಿಣಾಮ ಇರುತ್ತಾ? ಅದು ನಿರ್ವಾಹಕರಿಗೆ ಮಾತ್ರ ಇರುತ್ತೆ ಸರ್. ನಮ್ಗೆ ಚಾಲಕರಿಗೆ ಏನಿಲ್ಲ ಸರ್. ನಮ್ಗೆ ಚಾಲಕರಿಗೂ ಇದೆ ಸರ್. ಯಾವ ರೀತಿ ಅಂತಂದ್ರೆ ಈಗ ಆ ಒಂದು ನಮ್ಮ ಬಸ್ಸನ್ನ ತನಿಖೆ ಮಾಡೋದಕ್ಕೆ ಒಂದು ಸ್ಥಳ ಇರ್ತದೆ, ಸ್ಟೇಜ್ ಅಂತೇಳಿ, ಹಂತ ಅಂತೇಳಿ ಕನ್ನಡದಲ್ಲಿ ಹೇಳ್ತಾರೆ ಸರ್. ಆ ಹಂತದಲ್ಲಿ ಇರ್ತಾರೆ ಅವರು. ನಾವೇನಾದ್ರೂ ಚಾಲಕರು ಅವ್ರು ನೋಡಿ ಏನಾದ್ರು ನಿಲ್ಲಿಸದೆ ಹೋದರೆ ಆಗ ನಮಗೂ ಪನಿಷ್ಮೆಂಟ್ ಇದೆ ಸರ್, ಚಾಲಕರಿಗೂ ಇದೆ. ನೀವು ನಮ್ಮ ನೋಡಿ ಹೋಗಿದ್ದೀರಾ ಅಂತೇಳಿ ಸಹಕರಿಸಿದ್ರೆ ನೀವು ಅವ್ರಿಗೆ ಇದು ಮಾಡಿದ್ರೆ ಅಂತೇಳಿ ನಮ್ಮ ಅದೊಂದು ಕೊಡ್ತಾರೆ ಸರ್. ಸೂಕ್ಷ್ಮ ಇದೆ ಚಾಲನೆಯ ಹಿಂದೆ ಎಷ್ಟು. ಹೌದು ಸರ್. ಆಮೇಲೆ ಈ ನಮ್ಮ BMTC ಯಲ್ಲಿ ಏನಾದ್ರು ಗಾಡಿಗಳು ಸ್ಪೀಡಲ್ಲಿ ಇರಲ್ಲ, ಸ್ವಲ್ಪ ಉಜ್ಜದ ಏನಾದ್ರು ಆಗುತ್ತೆ ಸರ್. ಅದೇ KSRTC ಯಲ್ಲಿ ಅಪಘಾತ ಆದ್ರೆ ಪ್ರಾಣ ಹೋಗಿರ್ತದೆ. ಯಾಕೆಂತಂದ್ರೆ ಸ್ಪೀಡ್ ಇರ್ತದೆ ಸರ್ ಗಾಡಿ. ಅದಕ್ಕೂ ಇದಕ್ಕೂ ಬಹಳ ಅಷ್ಟೇ ಸರ್ ವ್ಯತ್ಯಾಸ. ಇಲ್ಲಿ ಬೆಂಗಳೂರಲ್ಲಿ ಯಾಕೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಜನ ನಮ್ಮ ಮೇಲೆ ಯಾಕೆ ಸಿಟಿಗೆ ಎದ್ದೇಳ್ತಾರೆ, ಈ ಶಕ್ತಿ ಯೋಜನೆ ಬಂದಾಳಿಂದ ಟಿಕೆಟ್ ಕೊಡೋದು ಇಲ್ಲಿದ್ದ. ಈಗ ಮೆಜೆಸ್ಟಿಕ್ಕಿಂದ ನಾವು ನಟರಾಜ ಬರ್ಬೇಕು ಅನ್ನೋ ಅಷ್ಟೊತ್ತಿಗೆ ಟಿಕೆಟ್ ಕೊಟ್ಟಿರ್ಬೇಕು. ನಟರಾಜ ಬರೋ ಅಷ್ಟೊತ್ತಿಗೆ
ಎಲ್ಲರಿಗೂ ಟಿಕೆಟ್ ಇಶ್ಯೂ ಮಾಡಿರ್ಬೇಕು. ಹ್ಮ್ ನಾವು ಮೆಜೆಸ್ಟಿಕ್ ಬಿಟ್ಟು ನಾವು ಶಿವಾನಂದ ಹಿಂಗೆ ಟರ್ನ್ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಅಲ್ಲೊಂದು ಬಸ್ ಸ್ಟಾಪ್ ಇದೆ. ಹ್ಮ್ ಆ ಬಸ್ ಸ್ಟಾಪಿಗೆ ಬರೋ ಅಷ್ಟೊತ್ತಿಗೆ ಮತ್ತೆ ಅಲ್ಲೊಂದು 15-20 ಜನ ಇಳಿತಾರೋ ಹತ್ತಾರೋ ಅವ್ರನ್ನೂ ಸಹಿತಾಗೂ ನಾವು ನಟರಾಜ ಬರೋ ಅಷ್ಟೊತ್ತಿಗೆ ಟಿಕೆಟ್ ಇಶ್ಯೂ ಆಗಿರ್ಬೇಕು. ಬಟ್ ಇಲ್ಲಿ ಇಶ್ಯೂ ಮಾಡೋಕ್ಕಾಗಲ್ಲ. ಹ್ಮ್ ಕಾರಣ ಏನಪ್ಪಾ ಅಂತಂದ್ರೆ ಈ ಶಕ್ತಿ ಯೋಜನೆ ಬಂದಾಳಿಂದ ಜಾಸ್ತಿ ಆಗ್ತಾ ಇದೆ, ಜನರ ಟರ್ನ್ ಜಾಸ್ತಿ ಇದೆ ಬೆಂಗಳೂರಲ್ಲಿ. ಅವಾಗ ಏನಾಗುತ್ತೆ, ಈ ಪ್ರೆಷರ್ಗಳು ನಮ್ಗೆ ಹೆಂಗೆ ಬರ್ತಾವಂದ್ರೆ ಟಿಕೆಟ್ ಇಶ್ಯೂ ಮಾಡಿಲ್ಲ ಇರೋಣ ಅಂತ ಕಂಡಕ್ಟರ್ ಅಂತ ಇರ್ತಾರೆ, ಜನ ಬೈತಿರ್ತಾರೆ, ಜನ ಅಯ್ಯೋ ನಡಿಯ ಯಾವ ಅಂತ ಇರ್ತಾರೆ. ಈ ರೋಡ್ನಾಗ ಇರೋರು ಮಧ್ಯ ರೋಡಲ್ಲಿ ನಿಂತ್ಕೊಂಡಿಯಲ್ಲ ಯಾ ಅಂತಾರ. ನಾವ್ ಎಷ್ಟೇ ಸೈಡ್ಗೆ ಹಾಕಿದ್ರು ಕೂಡ ನಮ್ಮ ಬಸ್ ದೊಡ್ಡವು. ಹ್ಮ್ ಈ ರೋಡಲ್ಲಿ ಬರ್ಬೇಕಾದ್ರೆ ನಾವು ಅಷ್ಟು ಜಾಗ ಇರೋ ಸಿಂಗಲ್ ರೋಡಲ್ಲಿ 2 ವೇ ಇದು. ಹ್ಮ್ 2 ವೇ ಅಲ್ಲಿ ಹೆಂಗೆ ಹೋಗ್ತಾ ಅಂತಂದ್ರು ಕೂಡ ನಮಗೆ ಸ್ಪೇಸ್ ಸಿಗಲ್ಲ. ಹ್ಮ್ ಅಲ್ಲೊಂದು ಸ್ವಲ್ಪ ಸ್ಲೋ ಮಾಡ್ಕೋಬೇಕು. ಅದ್ರಾಗೆ ನಾವೆಲ್ಲ ಇಲ್ಲೆಲ್ಲ ಸಂಧಿ ಹಿಂದಿ ಮಾಡ್ಕೊಂಡು ಆ ಜಾಗದಲ್ಲೂ ಕೂಡ ಯಾರೊಬ್ರು ಏನಯ್ಯ ಇಲ್ಲಿ ನಿಂದಿಸ್ಕೊಂಡಿಯಾ ಅಂತಾರೆ. ಬಟ್ ಇಲ್ಲಿ ಪ್ರೆಷರ್ ಯಾರಿಂದ ಆಗ್ತಾ ಇರೋದು, ಟಿಕೆಟ್ ಇಶ್ಯೂ ಮಾಡಕ್ಕೆ ಪಾಪ ಅವ್ರ ಕೈಲ ಆಗ್ಬೇಕು. ನಟರಾಜ ಬರೋದ್ರೊಳಗೆ ಅವರು ಟಿಕೆಟ್ ಇಶ್ಯೂ ಮಾಡ್ಕೊಂಡು ಯಾರು ಚೆಕಿಂಗ್ ಬಂದ ತಕ್ಷಣ ಪ್ರತಿಯೊಬ್ರು ಪಾಸ್ ಚೆಕ್ ಮಾಡ್ಬೇಕು ಸರ್, ಮಾಡ್ಬೇಕು ಸರ್. ಕಂಡಕ್ಟರ್. ಹ್ಮ್ ಶಕ್ತಿ ಯೋಜನೆ ಅವರು ಆಧಾರ್ ಕಾರ್ಡ್, ಪ್ರತಿಯೊಬ್ಬರದ್ದು ಆಧಾರ್ ಕಾರ್ಡ್, ಒಬ್ರು ಕರ್ನಾಟಕ ತರ್ತಾನೆ, ಒಬ್ಬನು ಬಾಂಬೆ ತರ್ತಾನೆ, ಒಬ್ಬನು ಮಹಾರಾಷ್ಟ್ರ, ಇನ್ನೊಬ್ಬನು ಆಂಧ್ರ ಒಂದು ತರ್ತಾರೆ, ಒಡಿಶಾ, ಈ ರೀತಿ ಒಂದು ಆಧಾರ್ ಕಾರ್ಡ್ ತಗೊಂಡ್ಬರ್ತಾರೆ. ಈಗ ಕಂಡಕ್ಟರ್ ಎಲ್ಲಾ ಆಧಾರ್ ಕಾರ್ಡ್ಗಳನ್ನು ಚೆಕ್ ಮಾಡಕ್ ಆಗಲ್ಲ ಸರ್. ಹ್ಮ್ ಯಾಕಂತಂದ್ರೆ ಬಹಳ ಪ್ರಯಾಣಿಕರು ಇರ್ತಾರೆ, ಆಮೇಲೆ ಅಂದ್ರ ಇರ್ತಾರೆ. ಪ್ರತಿಯೊಂದು ಸುಮಾರು 8ರಿಂದ 9 ಪಾಸ್ ಚೆಕ್ ಮಾಡಿ ಕೊಡ್ಬೇಕು ಸರ್ ಟಿಕೆಟ್ ಕಂಡಕ್ಟರ್. ಹ್ಮ್ ಆ ಒಂದು ಪರಿಸ್ಥಿತಿ ಇಷ್ಟೆಲ್ಲ. ಆಮೇಲೆ ಆ ಸಮಯ ಕೊಟ್ಟಿರ್ತಕ್ಕಂಥ ಸಮಯಕ್ಕೆ ಹೋಗ್ಬೇಕು ನಾವು ಅಲ್ಲಿ. ಪ್ರಯಾಣಿಕರು ಏನೇ ಬೈಲಿ ಅವ್ರನ್ನು ಎಲ್ಲಾರನು ಇದೊಂದು ನಿಭಾಯಿಸ್ಕೊಂಡು ಹೋಗೋಂತ ಕೆಲಸನೇ ಸರ್ ನಮ್ದು. ಡ್ರೈವರು ಆ ಟೈಮಿಗೆ ಹೋಗ್ಬೇಕು. ಮತ್ತೆ ಡ್ಯೂಟಿ ಎಲ್ಲಾ ಸುತ್ತೋಲೆಗಳು ಮುಗಿಸ್ಕೊಂಡು ಡಿಪೋಕ್ ಹೋಗುವಾಗೂ ಆ ಟೈಮಿಗೆ ಹೋಗ್ಬೇಕು. ನೀವು ಕಲಾ ಕುಟೀರ ಅಂತಾನೆ ಮಾಡ್ಕೊಂಡು ಅಲ್ಲಿ ಒಂದಷ್ಟು ನಾಟಕಗಳು, ಹಾಡುಗಳು ಎಲ್ಲ ಮಾಡೋದ್ರ ಮೂಲಕವಾಗಿ ನಿಮ್ಮನ್ನು ನೀವು ಸ್ವಲ್ಪ ಸಕ್ರಿಯವಾಗಿರೋದಕ್ಕೂ ಕೂಡ ಪ್ರಯತ್ನ ಪಡ್ತಾ ಹೌದು ಸರ್, ಇದ್ದೀವಿ. ಹೌದು ಸರ್. ಸೊ ಯಾವ್ದಾದ್ರು ಹಾಡ್ ಗೀಡ್ ಆಡ್ಬೋದಾ ನೀವು? ಖಂಡಿತವಾಗಿ ನಿಮ್ಮ ಇನ್ನೊಂದು ಪ್ರತಿಭೆ, ಇನ್ನೊಂದು ಮುಖವು ಜನಗಳಿಗೆ ಅರ್ಥವಾಗ್ಲಿ. ಆಡ್ತೀನಿ ಸರ್. ಹೇಳಿ. ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಗರಿಕೆ ತಂದರೆ ನೀನು ಆ ಗರಿಕೆ ತಂದರೆ ನೀನು ಕೊಡುವೆ ವರವನ್ನ. ಗತಿ ನೀನೆ ಗಣಪನೆ ಕೈ ಹಿಡಿದು ಮುನ್ನ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ. ನಾಟಕಗಳು ಮಾಡ್ತಿರ್ತೀರಾ? ಹೌದು ಸರ್. ಎಷ್ಟು ನಾಟಕ ಮಾಡಿದ್ದೀರಿ? ಸರ್ ಸುಮಾರು ನಾಟಕಗಳು ಮಾಡಿದೀವಿ ಸರ್. ನೀವು? ಸುಮಾರು ನಾನು BMTC ಬಂದಾಳಿಂದನೂ ನಾಟಕ ನೋಡ್ತಾ ಇದ್ದೆ ಬೇರೆಯವ್ರವ. ನಾನು ಇವ್ರು ನಮ್ಮ ಸಂಸ್ಥೆ ನಮಗೆ ಇಷ್ಟು ಸಪೋರ್ಟ್ ಮಾಡ್ತತಿ ಅಂತ ನಂಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗು. ತದನಂತರ ಸಪೋರ್ಟ್ ಮಾಡ್ತಾ ಇದೆ ಸಂಸ್ಥೆ, ನಾಟಕಗಳು ನಾವು ಮಾಡ್ಬೋದು ಅನ್ನೋದು ಗೊತ್ತಾದ್ಮೇಲೆ ನಾನು ಸರಿಸುಮಾರು ಒಂದು 30ರಿಂದ 40 ವಿಭಿನ್ನ ನಾಟಕಗಳಲ್ಲಿ ಪಾತ್ರ ಮಾಡಿದ್ದೀನಿ. ಅದಲ್ಲದೆ ಸಂಸ್ಥೆ ನಮಗೆ ಈ ಕಲಾವಿದರಿಗೆ ಅಂತಂತಂದು ಏನೇನೆಲ್ಲ ಅನುಕೂಲ ಮಾಡಿಕೊಡಿದೆ ಅಂತಂದರೆ, ನಾವೆಲ್ಲಾದರೂ ಹೋಗಿ ಒಂದು ನಾಟಕ ಮಾಡ್ತಿದ್ದೇವೆ ಅಂತಂದರೆ ಅದಕ್ಕೆ ಒಂದು ವಾಹನ ಕೊಟ್ಟು, ಸುಸಜ್ಜಿತ ವಾಹನ ಪ್ಲಸ್ ಚಾಲಕ ಕೊಟ್ಬಿಟ್ಟು ಹೋಗಿ ಮಾಡ್ಕೊಂಬನ್ನಿ ಅಂತ ಕಳಿಸ್ತಾರೆ. ಮೇಲೆದಾಗಿ ಕಲಾವಿದ್ರನ್ನ ಹುಟ್ಟಿ ಹಾಕಿದೆ ನಮ್ಮ ಸಂಸ್ಥೆಯಿಂದ. ಕಲಾವಿದರು ಅನ್ಸ್ಕೊಂಡವರು ರಜನಿಕಾಂತ್ ಅವರಾಗಿದ್ದಾರೆ, ನಮ್ಮ ಚಾಲಕರ ಮಗ ಯಶ್, ಮತ್ತೆ ಅರ್ಜುನ್ ಸರ್ಜಾ ಅವರು, ಅವ್ರ ತಂದೆ ಮೆಕ್ಯಾನಿಕ್ಕು. ಈ ರೀತಿಯಾದ ಕಲಾವಿದರನ್ನು ಸಹಿತಗೂ ಸೃಷ್ಟಿ ಮಾಡಿದಂಥ BMTC ಸಂಸ್ಥೆ ಸಪೋರ್ಟ್ ಮಾಡಿದೆ, ಕಲಾವಿದರಿಗೂ ಸಪೋರ್ಟ್ ಮಾಡಿದೆ. ಇವತ್ತು BMTC ಕಲಾವಿದರು ಏನಾದರೂ ಹೊರಗಡೆ ಒಂದು ಕಾಂಪಿಟೇಷನ್ ಕೊಡ್ತಾ ಇದ್ದಾವೆ ಅಂತಂತಂದರೆ
ನಮ್ಮ ಸುತ್ತ ಇರ್ತಕ್ಕಂಥ ಕಲಾವಿದರು ಅಂದ್ರೆ ಹೊರಗಡೆ ಕಲಾವಿದರು BMTC ಅವ್ರು ಕಾಂಪಿಟೇಷನ್ ಕೊಡ್ತಾರೆ ಅಂತಂದ್ರೆ ಅವ್ರು ಸ್ವಲ್ಪ ಡರ್ ಹೊಡಿತಾರೆ. ಬೇಡ, ಫಸ್ಟ್ ಪ್ರೈಸ್ ಅವ್ರದೇ ಫಿಕ್ಸ್, ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅಷ್ಟೊಂದು ನುರಿತ ಕಲಾವಿದರು ಅದಾರೆ ನಮ್ಮಲ್ಲಿ. ಉದಾಹರಣೆಗೆ ಇಲ್ಲಿ ಲಾಸ್ಟ್ ಟೈಮು ತುಮಕೂರಲ್ಲಿ ರಾಜ್ಯ ಮಟ್ಟದ ಕಾಂಪಿಟೇಷನ್ ಮಾಡಿದ್ರು ದಸರಾ ಪ್ರಯುಕ್ತ. ಅಲ್ಲಿ ನಾವು ನಾಟಕ ಕೊಡೋದಕ್ಕಿಂತ ಮುಂಚೆ ಕೊಡ್ತಾ ಇದ್ರ ಅಂತ ಕೇಳ್ತಾ ಇದ್ರು. ನಾನೇ ಕೋಆರ್ಡಿನೇಷನ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ. ನಾಟಕ ಕೊಡ್ತಾ ಇದ್ರೆ ನೀವು ಅಂದರು. ಇನ್ನೂ ಇಲ್ಲ ಸರ್, ಗ್ಯಾರಂಟಿ ಇಲ್ಲ ಅಂತ ಅದ್ದೆ. ಬಾಲಕೃಷ್ಣ ಅವರೇ ನಮಗೆ ಡೈರೆಕ್ಷನ್ ಆ ಟೈಮಲ್ಲಿ. ಇನ್ನು ಕೊಟ್ಟು ಬೇಡ ಕಣ ಅಂತಂದಿದ್ರು. ಅಂದರೆ ಅವ್ರದ್ದೇನೋ ಶೆಡ್ಯೂಲ್ ಇತ್ತು ಬೇರೆ ಕಡೆ. ಬೇಡ ಕಣ, ನಾ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ, ಶೂಟಿಂಗ್ ಇದೆ ಅಂತಂದರು. ಸರಿ ಆಯಿತು ಅಂತಂದು ಕೊಟ್ಟಿರಲಿಲ್ಲ. ನಮ್ಮಲ್ಲಿ ಹಿರಿಯ ಕಲಾವಿದರೊಬ್ಬರು ಕಾಳಯ್ಯ ಅಂತಂದು ರಿಟೈರ್ಡ್ ATS ಅದಾರ. ಅವ್ರು ಏನು ಮಾಡಿದರು, ರಮೇಶು ಬಾಲಕ್ ನಾನು ಹೇಳ್ಕೊಂತೀನಿ ಬಾಯಲ್ಲಿ ನೀನು ಅಂತಂದು ಕರ್ಕೊಂಡೋಗಿ ಅಪ್ಲಿಕೇಶನ್ ಕೊಟ್ಬಿಟ್ರು. ನಾವು ಏನು ಒಂದು 2 ವಾರ ಹೇಳಿರಲಿಲ್ಲ. ಇನ್ನೇನು ನಾಟಕದ ದಿನಗಳು ಹತ್ತಿರ ಬಂದು ಆಮೇಲೆ ನಾವು ಕಾಂಪಿಟೇಷನ್ ಕೊಟ್ಟಿದ್ದೇವೆ ಅಂತಂದಮೇಲೆ ಸರಿ ಸುಮಾರು 19 ನಾಟಕಗಳು ವಾಪಸ್ ತಗೊಂಡಿದ್ದಾರೆ. ಕಾಂಪಿಟೇಷನ್ಗೆ ಇವ್ರು ನಾಟಕ ಕೊಟ್ಟಿದ್ದಾರೆ ಅಂತಂತಂತದ್ದಂಕ್ಲೇ 19 ನಾಟಕಗಳು ವಾಪಸ್ ತಗೊಂಡಿದ್ದಾರೆ. ಅದೇ ರೀತಿ ನಾಟಕ 1 ಅವರ್ ಅಂದರೆ 50 ನಿಮಿಷ ಕೊಟ್ಟಿರ್ತಾರೆ. ಆ 50 ನಿಮಿಷದಲ್ಲಿ ಅವ್ರು ಕೇಳಿದಂಥ ಟೈಮಿಗೆ ಅವರು ನಾವು ಮಾಡ್ತಕ್ಕಂಥ ಅಭಿನಯನೂ ಆಗಿರಬೇಕು, ನಾಟಕನೂ ಅಷ್ಟರಲ್ಲೇ ಇರಬೇಕು. ಆ ರೀತಿಯಾದ ರೂಪರೇಷೆಗಳನ್ನ ಹಾಕಿ ನಿರ್ದೇಶನ ಮಾಡಿದರು ನಮ್ಮ ಬಾಲಕೃಷ್ಣ ಅವರು. ಫಸ್ಟ್ ಪ್ರೈಸ್ ಬಂದ್ಬಿಡ್ತು. ಫಸ್ಟ್ ಪ್ರೈಸ್ ಬಂದಿತ್ತು. ನಮ್ಮದು ಏನಾಗಿತ್ತು ಅಂದರೆ ನಾಟಕ ಒಂದು 3 ನಿಮಿಷ ಜಾಸ್ತಿ ಆಗಿತ್ತು ಸಮಯ. ಹೊರಗಡೆ ಕಲಾವಿದರು ನೀವು ಅವ್ರಿಗೆ ಹೆಂಗೆ ಫಸ್ಟ್ ಪ್ರೈಸ್ ಕೊಟ್ರಿ ಅಂತಂತಂದು ಅದೆಲ್ಲ ತೀರ್ಪುಗಾರ ಮೇಲೆ ಗಲಾಟೆಗಳು ಮಾಡಿದರು. ಕೊನೆಗೂ ಅಂಥದ್ರಗಳ ಮಧ್ಯನೂ ಕೂಡ ಫಸ್ಟ್ ಪ್ರೈಸ್ ಮಾಡ್ಕೊಂಬಂದ್ವಿ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ BMTCಗೆ ಒಳ್ಳೊಳ್ಳೆ ಪ್ರಶಸ್ತಿಗಳನ್ನ ನಾಟಕಗಳ ಮೂಲಕನೂ ನಮ್ಮ ಕಲಾವಿದರು ತಂದು ಕೊಟ್ಟಿದ್ದಾರೆ. ಇದೆ ಸರ್. ಇನ್ನೊಂದು ನಮ್ಮಲ್ಲಿ ಕ್ರೀಡೆ ತುಂಬಾ ಇದೆ. ಈಗ ನಮ್ಮಲ್ಲಿ ಅಂತಾರಾಷ್ಟ್ರೀಯ ಕಬಡ್ಡಿ ಪ್ಲೇಯರ್ಸ್ ಇಬ್ರು ಸೆಲೆಕ್ಟ್ ಆಗಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟ ಚಾಲಕರು ಒಬ್ಬ ಚಾಲಕ, ಒಬ್ಬ ನಿರ್ವಾಹಕರು ಇಬ್ಬರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿ ಇವತ್ತು ನಮ್ಮಲ್ಲಿ ಚಾಲಕ ಕರ್ತವ್ಯ ನಿರ್ವಹಿಸ್ತಾರೆ. ಅವರಿಗೆ ಬದಲಿ ಹುದ್ದೆ ನೀಡಬೇಕು ಅಂತ ನಮ್ಮ ಸಚಿವರು, ನಮ್ಮ MD ಸಾಹೇಬರು ಹೇಳಿದ್ದಾರೆ. ಯಾಕೆಂದ್ರೆ ಅಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ, ಅವರಿಗೆ ಬದಲಿ ಹುದ್ದೆ ನೀಡಿ ಗೌರವಿಸಬೇಕು ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಎಲ್ಲ ರೀತಿಯ ಕಲಾವಿದರು, ಎಲ್ಲ ರೀತಿಯ ಆಟಗಾರರು, ಎಲ್ಲ ರೀತಿಯವರು ಇದ್ದಾರೆ. ಮತ್ತು ಪ್ರತಿ ಡಿಪೋದಲ್ಲೂ ಸಹ ಕ್ರಿಕೆಟ್ ಪ್ಲೇಯರ್ಸ್ ಇದ್ದಾರೆ, ಕಬಡ್ಡಿ ಪ್ಲೇಯರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಇಂಥದ್ದು ಕೊರತೆ ಇದೆ ನಮ್ಮಲ್ಲಿ BMTC ಅಂತಕ್ಕಂಥದ್ದು ಏನಿಲ್ಲ ಸರ್. ಎಲ್ಲ ರೀತಿ ಎಲ್ಲ ರಂಗದಲ್ಲಿರ್ತಕ್ಕಂಥ ನೌಕರರು ಇದ್ದಾರೆ. ಅಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದಾರೆ, ಸಂಸ್ಥೆಗೋಸ್ಕರ ದುಡಿತಾ ಇದ್ದಾರೆ. ಸಂಸ್ಥೆನೂ ಸಹ ನಮಗೆ ಅಷ್ಟೇ ಸಪೋರ್ಟಿವ್ ಆಗಿ ಬೆನ್ನೆಲುಬಾಗಿ ನಿಂತಿದೆ, ಎಲ್ಲ ಸೌಲಭ್ಯಗಳನ್ನ ನೀಡ್ತಾ ಇದೆ. ಇನ್ನು ಕೆಲವು ಸೌಲಭ್ಯಗಳು ಕೊರತೆ ಇದೆ, ಕೊಡಲೇಬೇಕು, ಕೊಡ್ತಾರೆ, ಕೊಡೋ ಅನ್ನೋ ವಿಶ್ವಾಸ ಇದೆ. ಮತ್ತು ಈಗ ಏನು ನಮ್ಮ ಕಲಾವಿದರು ನಮಗೆ ಪ್ರೋತ್ಸಾಹ ಇದೆ ಅಂತ ಹೇಳಿದ್ರೆ ಇವ್ರಿಗೆ ವೇತನ ಸಹಿತ ರಜೆಗಳನ್ನ ಸಹ ಕೊಡ್ತಾರೆ. ಎಲ್ಲರೂ ಒಂದು ನಾಟಕ ಮಾಡ್ಲಿಕ್ಕೆ ಎಲ್ಲರೂ ಹೋದ್ರು, ಹೊರಗಡೆ ಹೋದ್ರು, ಒಂದು ಹೋಯ್ತಂದ್ರೆ ಅವ್ರಿಗೆ ಅಷ್ಟು 15 ದಿನ ಇತ್ತು, 20 ದಿನ, ಅಷ್ಟು ದಿನಗಳದ್ದು ಅವ್ರಿಗೆ ವೇತನ ಸಹಿತ ರಜೆಯನ್ನು ಸಹ ಅವ್ರಿಗೆ ಕೊಡ್ತಾ ಇದ್ದಾರೆ. ಮತ್ತು ಈಗ ರೀಸೆಂಟಾಗಿ 7ನೇ ತಾರೀಕು ನಾಡಿದ್ದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಡಿಪೋ 20 ಅಂತ ಮನುಷ್ಯರ ಡಿಪೋ ಇದೆ. ಆ ಡಿಪೋ 20 ಸಿಬ್ಬಂದಿಗಳು ಸಿದ್ದಪ್ಪಾಜಿ ಪವಾಡ ನಾಟಕವನ್ನು ಆಡ್ತಾ ಇದ್ದಾರೆ. ಸಿಬ್ಬಂದಿಗಳೇ ಸೇರಿಕೊಂಡು ನಾಟಕವನ್ನು ಆಡ್ತಾ ಇದ್ದಾರೆ. ಮತ್ತು ಇಂಥ ಎಲ್ಲ ಡಿಪೋಗಳಲ್ಲಿ ಈ ಥರ ಕಲಾವಿದರು ಇದ್ದಾರೆ. ತುಂಬ ಒಂದು ಹೆಮ್ಮೆ, ಖುಷಿ ಪಡುವಂಥ ಒಂದು ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಹೇಳಲಿಕ್ಕೆ ಹೆಮ್ಮೆ ಇದೆ ಸರ್. ಬಟ್ ನಿಮ್ಮ ವಾಹಿನಿ ಮೂಲಕ ಸರ್ಕಾರ ಆದಷ್ಟು ಬೇಗ ಈ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಒಂದು ಅತಿ ಹೆಚ್ಚು ಒಂದು ಗಮನ ಹರಿಸಿ ಸುಸಜ್ಜಿತವಾದಂಥ ಚಾಲನೆ ಮಾಡಲಿಕ್ಕೆ BMTC ಚಾಲಕ ಏನು ಕಿಲ್ಲರ್ BMTC ಅಂತಕ್ಕಂಥ ಇದೆ, ಆ ಪಟ್ಟವನ್ನು ತೆಗಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದೀವಿ. ಮತ್ತು ನಮ್ಮ ಚಾಲಕ ನಿರ್ವಾಹಕರು ಅದಕ್ಕೆ ಒತ್ತಡದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಇವತ್ತಿನ ಒಂದು ಕಾಲಘಟ್ಟಕ್ಕೆ ಅನುಗುಣವಾಗಿ ಫಾರಂ ಫೋರ್ಗಳನ್ನ ಬದಲಾವಣೆ ಮಾಡ್ಕೊಡ್ಬೇಕು ಅಂತಕ್ಕಂಥ ನಮ್ಮ ಅಧಿಕಾರಿಗಳಿಗೂ ಸಹ ನಾವು ಈ ಮೂಲಕ ಹೇಳ್ಕೊಳ್ತಾ ಇದ್ದೀವಿ. ನಿಮ್ಮ ವಾಹಿನಿಯಿಂದ ಇದು ಆಗಬೇಕು ಅಂತ ನಾನು. ವೀಕ್ಷಕರೇ, ಯಾವುದೇ ಕೆಲಸವಾದರೂ ಕೂಡ ಅದರಲ್ಲೂ ಬೆಂಗಳೂರಿನಲ್ಲಿ ಇವತ್ತಿನ ಕ್ಷಣದಲ್ಲಿ, ಇವತ್ತಿನ ಕಾಲಘಟ್ಟದಲ್ಲಿ ಅದು ಅತ್ಯಂತ ಸೂಕ್ಷ್ಮ, ಜವಾಬ್ದಾರಿ, ಒತ್ತಡ. ಅದರಲ್ಲೂ ಕೂಡ ನಮ್ಮೆಲ್ಲರ ಪ್ರಾಣವನ್ನು ಒತ್ತು ಪ್ರತಿನಿತ್ಯ ನಮ್ಮನ್ನು ಗುರಿ ತಲುಪಿಸ್ತಕ್ಕಂಥ ಚಾಲಕರೇನಿದ್ದಾರೆ, ಆ ಕೆಲಸ ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಏರುಪೇರುಗಳಾಗುತ್ತೆ, ಗಲಾಟೆಗಳಾಗುತ್ತೆ, ಒತ್ತಡಗಳಾಗುತ್ತೆ, ಕೋಪ ಇರುತ್ತೆ, ಎಲ್ಲರೂ ನಿರ್ವಹಣೆ ಮಾಡಬೇಕು. ಒಳಗಡೆ ಇರ್ತಕ್ಕಂಥವ್ರನ್ನು ನಿರ್ವಹಣೆ ಮಾಡಬೇಕು, ಹೊರಗಡೆ ನಿರ್ವಹಣೆ ಮಾಡಬೇಕು, ಮತ್ತು ಒಳ್ಳೆಯ ಹೆಸರನ್ನು ತಗೊಳ್ಬೇಕು. ಇದಿಷ್ಟು ಒಂದು ದೊಡ್ಡ ಸವಾಲು. ಅಂತಹ ಕೆಲಸವನ್ನು ಅತ್ಯಂತ ಚೊಕ್ಕವಾಗಿ, ಶಿಸ್ತಿನಿಂದ, ಕ್ರಮಬದ್ಧವಾಗಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರನ್ನ ಬೆರಳು ತೋರಿಸಬಾರ್ದು. ಅವರು ಕಿಲ್ಲರು, ಅದು ಇದು ಅಂತ ಯಾರು ಉದ್ದೇಶಪೂರ್ವಕವಾಗಿ ಯಾವುದನ್ನು ಮಾಡಲ್ಲ.
ಅಪಘಾತ ಅಂದ್ರೆ ಇನ್ಸಿಡೆಂಟ್, ಆಕ್ಸಿಡೆಂಟ್ ಅಷ್ಟೇ, ಇಟ್ಸ್ ಅನ್ ಆಕ್ಸಿಡೆಂಟ್. ಅದು ಆ ಕ್ಷಣದಲ್ಲಿ ನಡೆದು ಹೋಗ್ತಕ್ಕಂಥದ್ದು. ಅದು ಹೇಗಾಯ್ತು ಏನು ಅನ್ನೋದನ್ನ ಪರಾಮರ್ಶೆ ಮಾಡಬೇಕೇ ಹೊರತು ಅನವಶ್ಯಕವಾಗಿ ನಾವು ಯಾರನ್ನು ಆಪಾದನೆ ಮಾಡ್ತಕ್ಕಂಥದ್ದು ತಪ್ಪು. ಯಾಕೆಂತಂದ್ರೆ ಇಷ್ಟು ನಮ್ಮೆಲ್ಲರನ್ನ ಇಡೀ ಬೆಂಗಳೂರಿನ ಈ ಸಾರಿಗೆಯನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂಥವ್ರು ಚಾಲಕರು. ಅವ್ರಿಗೂ ಕುಟುಂಬ ಇದೆ, ಅವ್ರಿಗೂ ಹಿನ್ನೆಲೆ ಇದೆ, ಅವ್ರಿಗೂ ಫ್ಯಾಮಿಲಿ ಇದೆ, ಮತ್ತು ಅವ್ರಿಗೂ ಮಾನವೀಯತೆ ಇದೆ, ಅವರು ಮನುಷ್ಯರು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಬಹುಶಃ ನಾವೆಲ್ಲರೂ ಕೂಡ ಅತ್ಯಂತ ಸುಗಮವಾಗಿ ನಮ್ಮ ಕೆಲಸವನ್ನು ಮಾಡ್ಲಿಕ್ಕೆ ಅನುಕೂಲವಾಗುತ್ತೆ. ನಿಮ್ಮ ಸಹಕಾರ ಇರಬೇಕು ಬೆಂಗಳೂರಿನ ಈ ಟ್ರಾಫಿಕ್ ಅನ್ನ ನಿರ್ವಹಣೆ ಮಾಡೋದಕ್ಕೆ ಚಾಲಕರಿಗೆ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್.